ನಮಸ್ಕಾರ ಎಲ್ಲಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಮುರುಡೇಶ್ವರದಲ್ಲಿ ಲಾಸ್ಟ್ ದಿನ. ಇವತ್ತಿಲ್ಲಿಂದ ಹೊರಡೋ ಪ್ಲಾನ್ ಇದೆ. ದೇವಸ್ಥಾನ ಅಲ್ಲಿದೆ. ದೇವಸ್ಥಾನದಿಂದ ಒಂದು 2 ಕಿಲೋಮೀಟರ್ ಸ್ಟ್ರೆಚ್ ಮುಂದೆ ಬಂದ್ರೆ ತುಂಬಾ ಕ್ಲೀನ್ ಆಗಿದೆ. ಈ ಬೀಚ್ ತುಂಬಾ ಇಷ್ಟ ಆಯ್ತು. ಇದೇ ರೀತಿ ಸ್ಟ್ರೆಚ್ ನಿಮ್ಗೆ ಗೋಕರ್ಣದಲ್ಲೂ ಸಿಗುತ್ತೆ. ಗೋಕರ್ಣ ದೇವಸ್ಥಾನದಿಂದ ಈ ಕಡೆ ಬಂದ್ರೆ ಉದ್ದಕ್ಕೂ ಸ್ಟ್ರೆಚ್ ಸಿಗುತ್ತೆ. ಅದು ಇನ್ನೂ ತುಂಬಾ ದೂರ ಇದೆ. ಅಲ್ಲೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ಗಳು ಸಿಗುತ್ತೆ. ಇಲ್ಲಿ ಅದೊಂದಿಲ್ಲ, ತುಂಬಾ ನೀಟಾಗಿದೆ. ಬೀಚಲ್ಲಿ ಒಂದಷ್ಟು ರೌಂಡ್ಗಳು ಹೊಡೆದ್ವಿ, ಚೆನ್ನಾಗಾಯ್ತು. ಈಗ ಇಲ್ಲಿಂದ ಹೊರಡೋಣ. ದೇವ್ರ ದರ್ಶನ ನಿನ್ನೆ ನೈಟೇ ಮಾಡಿದ್ವಿ. ಗೋಪುರದ ಮೇಲೆ ಹತ್ಬೇಕಂತ ಆಸೆ ಇದೆ, ಅದಕ್ಕೋಸ್ಕರ ಗೋಪುರವನ್ನು ಹತ್ತಿ ಇಲ್ಲಿಂದ ಹೊರಡುವ ಅಂತ. ಗೋಪುರ ಚೂಪ ಇದೆಲ್ಲ, ಇಷ್ಟು ಜಾಗ ಇದೆ ಅಂತ ಅನ್ಸಲ್ಲ, ಆದ್ರೆ ತುಂಬಾನೇ ಜಾಗ ಇದೆ ಇಲ್ಲಿ. ಇವಾಗಿರೋದು 17ನೇ ಮಹಡಿ. ಪೇಂಟ್ ಮಾಡ್ತಿದಾರಲ್ವಾ, ಅದಕ್ಕೋಸ್ಕರ ಇದು ಅಡ್ಡ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ನೀಟಾಗಿ ಕಾಣುತ್ತೆ. ಇಲ್ಲಿಂದ ಕೆಳಗೆ ನೋಡಿದ್ರೆ ಈ ಕಾಣುತ್ತೆ. ಡೇ ಅಲ್ಲಿ ವಿಡಿಯೋ ಚೆನ್ನಾಗಿ ಬರುತ್ತೆ, ಆದ್ರೆ ನೈಟ್ ಅಲ್ಲಿ ನೋಡಕ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಲ್ಲಿ ಈ ಸ್ಕಲ್ಪ್ಚರ್ ತುಂಬಾ ಇಷ್ಟ ಆದ ನನಗೆ. ಬಂದ್ರು ಕೂಡ ಸಿಕ್ಕಿದ್ರು ಹೀಗಿದೆ. 3 ಜನ ಕಂಫರ್ಟೇಬಲ್ ಆಗಿರ್ತಿದ್ರು. 3 ಜನಕ್ಕೂ ಸೇರಿ ಪರ್ ಡೇ 1000 ರೂಪೀಸ್ ಚಾರ್ಜ್ ಮಾಡಿದ್ರು. AC ರೂಮ್ ಆಗಿರೋದ್ರಿಂದ ವರ್ತ್ ಅನಿಸ್ತು. ಬಾಯ್ ಬಾಯ್ ಮುರುಡೇಶ್ವರ. ಒಳ್ಳೆ ಮೆಮರೀಸ್ ಕ್ರಿಯೇಟ್ ಆಯ್ತು. ಹೈವೇ ಜಾಯ್ನ್ ಆದ್ವಿ. ಗಂಟೆ ಇವಾಗ 3. ಅವರಿಬ್ರು ಮೈಸೂರು ಡೈರೆಕ್ಟ್ ಆಗಿ ಹೋಗ್ತಾರೆ. ನಾನು ತೀರ್ಥಹಳ್ಳಿಗೆ ಹೋಗಿ ಬೆಂಗಳೂರಿಗೆ ಹೋಗೋ ಪ್ಲಾನ್ ಇದೆ. ಆಗಿದೆ ಸದ್ಯಕ್ಕೆ ಇವಾಗ 1000 ಹಾಕ್ಸ್ಕೊಂಡೆ. ಇವ್ರು ಅಣ್ಣ ತಮ್ಮ ಅಂತ ಗೊತ್ತಾದ್ರು. ಇಲ್ಲಿಂದ ಇವಾಗ ಮರವಂತೆಲ್ಲ ಒಂದು ಸ್ಟಾಪ್ ಮಾಡಿ ಒಂದಷ್ಟು ಫುಟೇಜಸ್ ತೆಗೆಯೋಣ. ಖುಷಿ ಆಗತ್ತೆ. ಇಲ್ಲಿ ಮಾತ್ರ ಜಾಸ್ತಿ ದೂರ ಬಂದಂಗೆ ಅನಿಸಿಲ್ಲ. ಮರವಂತೆ ಬಂತು, ಮರವಂತೆ ಹತ್ರ ನಿಲ್ಸಿದ್ವಿ. ಇಲ್ಲೊಂದು ಬ್ರೇಕ್ ತಗೊಂಡು ಒಂದಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಬಿಟ್ಟು ಇಲ್ಲಿಂದ ಹೊರಟ್ವಿ. ಮರವಂತೆಗೆ ಬಾಯ್ ಹೇಳ್ತಾ ಇವಾಗ ಉಡುಪಿ ಕಡೆ. ಉಡುಪಿ ತನಕ ನಾನು ಇವ್ರ ಜೊತೆ ಇರ್ತೀನಿ. ಉಡುಪಿಯಿಂದ ನಾನು ಆಗುಂಬೆಗೆ ಹೋಗ್ತೀನಿ. ಸೂರ್ಯ ಸ್ವಂತ ಕಾಣ್ತೀನಲ್ಲ, ಇನ್ನೇನು ಮುಳುಗ್ತಾನೆ. ನಾನು ಆರಾಮಾಗಿ ಹೋಗ್ತೀನಿ. ನೀವು ಉಡುಪಿಯಲ್ಲಿದ್ದೀವಿ. ನನ್ನ ಜರ್ನಿ ಆಗುಂಬೆ ಕಡೆಗೆ. ಇವಾಗ ಅವ್ರಿನ್ನೊಂದು 300 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ನನಗೆ ಸ್ವಲ್ಪ ಕೆಲಸಗಳಿದೆ. ಮತ್ತೊಂದೇನಂತ ಹೇಳಿದ್ರೆ ಆಗುಂಬೆ ಜಾತ್ರೆ ಅಂತೆ. ಹೋದ ವರ್ಷನೂ ಅದ್ರ ಹಿಂದಿನ ವರ್ಷ ಆಗುಂಬೆ ಜಾತ್ರೆಗೆ ಹೋಗಿದ್ದೆ, ಚೆನ್ನಾಗಿತ್ತು. ಈ ಸಲ ಜಾತ್ರೆ ಇವತ್ತು ಮತ್ತು ನಾಳೆ ಅಂತೆ. ಅದು ಇವಾಗ ನಾನು ಕಾಲ್ ಮಾಡಿದ್ರು ಕೂಡ ಗೊತ್ತಾಯಿತು. ಜಾತ್ರೆಗೆ ಬಂದು ಖುಷಿ ಆಯಿತು. ಯಾಕಂದ್ರೆ ಒಂದು ದೊಡ್ಡ ಊರಲ್ಲಿ ಜಾತ್ರೆ ನಡೆಯೋದು ಬೇರೆ ರೀತಿ, ಈ ರೀತಿ ಪುಟ್ಟ ಊರಲ್ಲಿ ಜಾತ್ರೆ ನಡೆಯೋದೇ ಬೇರೆ ರೀತಿ. ಇಲ್ಲೊಂದು ಒಗ್ಗಟ್ಟಿರುತ್ತೆ. ಎಲ್ಲರೂ ಈ ಜಾತ್ರೆಗೋಸ್ಕರ ಒದ್ದಾಡ್ತಾರೆ. ತುಂಬಾ ದೊಡ್ಡ ಸಂಭ್ರಮ ಥರ ಇರುತ್ತೆ. ನಮ್ಮ ತೀರ್ಥಹಳ್ಳಿಲೂ ಜಾತ್ರೆ ಆಗುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಆದರೆ ನಂಗೆ ಆಗುಂಬೆ ಜಾತ್ರೆನೂ ತುಂಬಾ ಇಷ್ಟ ಆಗುತ್ತೆ. ನಿನ್ನೆ ಯಕ್ಷಗಾನ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಯಕ್ಷಗಾನ ಮುಗಿಸ್ಕೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡು ಮನೆಗೆ ಹೋಗಿ ಮಲಗೋ ಅಷ್ಟೊತ್ತಿಗೆ 4:15 ಆಗಿತ್ತು. ಇವತ್ತಿನ ಜರ್ನಿ ಬೆಂಗಳೂರು ಕಡೆ. ನಾನಿವಾಗ ಹೋಗೋದು ಕಾರ್ಕಳದಿಂದ 2-3 ರೂಟ್ ಸಿಗುತ್ತೆ. ಒಂದು ಕುದುರೆಮುಖದ ಮೇಲೆ ಹೋಗ್ಬೋದು, ಇಲ್ಲ ಶಿರಾಡಿ ಮೇಲೆ ಹೋಗ್ಬೋದು, ಇಲ್ಲ ಚಾರ್ಮಡಿ ಮೇಲೆ ಹೋಗ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಬಂದಿದ್ರು ಮಂಗಳೂರು ಮೇಲೆ ಹೋಗ್ಬೋದು. ಇದು ಪ್ಲಾನ್ ಇಲ್ಲ. ಕಾರ್ಕಳ ತನಕ ಹೋಗ್ಬಿಟ್ಟು ಅದಾದ್ರ ಮೇಲೆ ಹೇಗೆ ಮನ್ಸಾಗತ್ತೆ ಆ ರೀತಿ ಹೋಗ್ತೀನಿ. ಕಾರ್ಕಳ 37 ಇಲ್ಲಿಂದ. ನಾನು ಮೊನ್ನೆ ಹೆಬ್ರಿಯಿಂದ ಬಂದಿದ್ದೆ. ಸಡನ್ ಹೊಂಡ ಬಂತು. ಈ ರೋಡ್ ಮಧ್ಯದಲ್ಲಿ ಒಂದು ಹೊಂಡ ಬಂದಾಗ ಯಾರ ಜೀವ ಆದ್ರೂ ಹೋಗತ್ತೆ ಅಲ್ಲಿ. ಈ ರೂಟ್ ಸಖತ್ತಾಗಿದೆ. ಅಲ್ಲಿಂದ ಫುಲ್ಲು ಕಾಡು. ಈ ಕಾಡಿನ ನೆರಳಲ್ಲೇ ಬಂದಿರೋದು. ಹೀಗೆ ಇರ್ಬೇಕನ್ಸುತ್ತೆ ಎಲ್ಲ ರೂಟ್ಗಳು. ಕಾರ್ಕಳ ಎಂಟ್ರಿ ಆದ್ವಿ. ಕಾರ್ಕಳಕ್ಕೆ ಬಂದರೆ ಆನೆಕೆರೆ ಬಸದಿ ಇದೆ. ಇದು ಆನೆಕೆರೆ ಬಸದಿ. ಇಲ್ಲಿಂದ ನಮ್ಮ ವೆಸ್ಟರ್ನ್ ಘಾಟ್ಸ್ ಕಾಣುತ್ತೆ ನೀಟಾಗಿ. ಬಸದಿ ಅಂತೂ ತುಂಬ ಚೆನ್ನಾಗಿದೆ. ಇದು ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ತುಂಬ ಬಿಸಿಲಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಗೊಮ್ಮಟೇಶ್ವರ ಸಿಗುತ್ತೆ. ಮತ್ತೊಂದು ಬಸದಿನೂ ಸಿಗುತ್ತೆ. ಇಲ್ಲೇ ಮೇಲಿದೆ ಗೊಮ್ಮಟೇಶ್ವರ. ನಾನು ಮೇಲ್ ತನಕ ಹೋಗಿಲ್ಲ, ಹೊರಗಿಂದಾನೆ ಬಾಹುಬಲಿದು ಫುಟೇಜಸ್ ತೊಗೊಂಡೆ. ಕಾರಣ ಇಷ್ಟೇ, ತುಂಬ ಬಿಸಿಲಿದೆ. ಕಾರ್ಕಳ ಎಕ್ಸಿಟ್ ಆಗ್ತಿದ್ದೀವಿ. ಇಲ್ಲಿಂದ ಲೆಫ್ಟ್ ಸೈಡ್ ಹೋಗಬೇಕು. ಇವತ್ತಿನ ಜರ್ನಿ ಟೋಟಲ್ ಆಗಿ 410-420 ಕಿಲೋಮೀಟರ್ ಆಗುತ್ತೆ. ಹೋಟೆಲ್ ಯಾವ್ದಾದ್ರು ಮುಂದೆ ಒಳ್ಳೆ ಇದೆಯಾ? ಹೌದಾ?
ಹೊಟ್ಟೆಗೆ ಏನಾದರೂ ಹಾಕೊಳ್ಬೇಕು. ನಾನು ಆ ಕಡೆ ಮೇಲಿಂದ ಹೋಗಿದ್ದಿದ್ರೆ ಕುದುರೆಮುಖದ ಮೇಲೆ ಹೋಗೋದಿತ್ತು, ಸ್ವಲ್ಪ ಸುತ್ತಾಗೋದು. ಊಟ ಇರುತ್ತೆ ಅಂತ ನಿಲ್ಸಿದೆ, ಅಲ್ಲೂ ನಿಲ್ಸಿದ ಜಾಗದಲ್ಲಿ ಇವತ್ತು ಊಟ ಇಲ್ಲ ಅಂತ. ಒಂದು ಒಳ್ಳೆ ರೀತಿಯಿಂದ ಗಂಜಿ ಸಿಕ್ಕಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ಗಂಜಿ ಎಗ್ ಬುರ್ಜಿ ಒಳ್ಳೆ ಕಾಂಬಿನೇಷನ್. ಮಂಗಳೂರಿಗೆ ಹೋಗೋದಾದ್ರೆ ಆ ಕಡೆ, ಧರ್ಮಸ್ಥಳ ಹೋಗೋದಾದ್ರೆ ಸ್ಟ್ರೈಟ್. ಇಲ್ಲೇ ಒಂದು ಹೋಟೆಲ್ ಕಾಣ್ತು, ಹಳೆ ಹೋಟೆಲ್ ಥರ ಇದೆ. ಹೋಟೆಲ್ ಹೆಸರು ಆ ಕಡೆ ಇರಬೇಕು, ಹೋಟೆಲ್ ಹೆಸರು ಕೇಳಿಲ್ಲ ನಾನು. ಚಿಕ್ಕ ಹೋಟೆಲು, ಊಟ ತುಂಬ ಚೆನ್ನಾಗಿತ್ತು. ಕುಚ್ಚಲಕ್ಕಿ ಸಾರು, ಬಸ್ತೆ ಸೊಪ್ಪಿನ ಸಾರು, ಚಟ್ನಿ, ಉಪ್ಪಿನಕಾಯಿ. ಹೊಟ್ಟೆ ನೀಟಾಗಿ ಫುಲ್ ಆಯಿತು. ತಿನ್ನಬೇಕು ಅನಿಸ್ತಾ ಇತ್ತು, ಆದರೆ ತಿಂದಿಲ್ಲ. ಫುಲ್ಲು ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋದು. ಮತ್ತು ಕಾಫಿ ತುಂಬ ಚೆನ್ನಾಗಿತ್ತು. ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವಾಗಲೂ ಬಯಸೋದು ಸಿಂಪಲ್ ಆಗಿರೋ ಊಟ, ನೀಟಾಗಿ ಡೈಜೆಷನ್ ಆಗಬೇಕಂಥದ್ದು. ನೆಮ್ಮದಿಯಿಂದ ಟ್ರಾವೆಲಿಂಗ್ ಆಗಿಬಿಡತ್ತೆ. ಬೆಸ್ಟ್ ಅಂತ ಹೇಳಿದ್ರೆ ಈ ಕರ್ಡ್ ರೈಸು, ಕಿಚಡಿ, ಆಮೇಲೆ ಚಿತ್ರಾನ್ನ, ಬಾಯ್ಲ್ಡ್ ರೈಸ್ ಸಿಕ್ಕರಂತೂ ಹೇಳೋದೇ ಬೇಡ, ಅದ್ರಿನ ಟೇಸ್ಟೇ ಬೇರೆ. ಇವಾಗ ಒಂಚೂರು ಎನರ್ಜಿ ಜಾಸ್ತಿ ಆಯಿತು. ನಂಗೆ ಕಾರ್ಕಳ ದಾನೆಕೆರೆ ಹತ್ರನೇ ಎನರ್ಜಿ ಫುಲ್ ಡೌನ್ ಆಗಿಬಿಟ್ಟಿತ್ತು. ಬಾಯ್ಲ್ಡ್ ರೈಸ್ ತಿಂದರೂ ಕೂಡಲೇ ಪಾಪ ಈ ಥರ ಆಗ್ಬಿಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಉಜಿರೆಯಿಂದ ರೈಟ್ ತೊಗೊಳ್ಬೇಕಿತ್ತು. ಸೀದಾ ಬಂದ ಅಲ್ಲಿ ಚಾರ್ಮಡಿ ಬಂದಾಯಿತು. ಮತ್ತೆ ವಾಪಸ್ ಹೋಗೋದು ಬೇಡ, ಹೇಗಿದ್ರೂ ಇಲ್ಲಿಂದ ಹೋಗ್ಬೋದಲ್ಲ ಅಂತ ಹೇಳಿ ಹೀಗೆ ಹೋಗ್ತಾ ಇದ್ದೀನಿ. ಗಂಟೆ 4 ಮೇಲಾಯಿತು. ಇನ್ನೂ 290 ಕಿಲೋಮೀಟರ್ ಬಾಕಿ ಇದೆ ಬೆಂಗಳೂರಿಗೆ. ಇಲ್ಲಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಸ್ಟ್ರೆಚ್ ಮಾತ್ರ ಸರಿ ಇಲ್ಲ, ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ. ಈ ಘಾಟಿ ಹತ್ತಿದ್ರ ಮೇಲೆ ರೋಡ್ ಚೆನ್ನಾಗಿದೆ. ಶಿರಾಡಿ ಮೇಲೆ ಹೋಗಿ ತುಂಬ ಟೈಮ್ ಆಗಿತ್ತು, ಹಾಗಾಗಿ ಶಿರಾಡಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದಿತ್ತು. ಇರಲಿ, ತೊಂದರೆ ಇಲ್ಲ. ಈ ಘಾಟ್ ಸೆಕ್ಷನ್ನು ಚೆನ್ನಾಗಿದೆ ಅನಿಸುತ್ತೆ. ಅರ್ಧ ಘಾಟಿ ಹತ್ತಿದ್ವಿ. ಇಲ್ಲಿ ಬರುವಾಗ ಸಿಗೋ ಒಂದು ಸ್ಟೀಪ್ ಕರ್ವ್ ಇದು. ಚಾರ್ಮಡಿಯಲ್ಲಿ ಒಂದು ಸ್ವಲ್ಪ ಡೇಂಜರಸ್ ಅನ್ಸೋದು ಇದೊಂದು ಮತ್ತು ಕೆಳಗೊಂದಿದೆ, ಅದು ಸ್ವಲ್ಪ ಡೇಂಜರಸ್ ಅನಿಸುತ್ತೆ. ಅದು ಮಳೆಗಾಲದಲ್ಲಿ ಆ ರೋಡ್ ಬೇಗ ಹಾಳಾಗೋಗಿರುತ್ತೆ. ಬೆಟ್ಟಗಳೆಲ್ಲ ಒಳ್ಳೆ ಚಿನ್ನ ಥರ ಆಗಿರುತ್ತೆ. ಇವಾಗ ಸಖತ್ತಾಗಿ ಕಾಣ್ತಿದೆ ಬೆಟ್ಟಗಳು. ಸೂರ್ಯಾಸ್ತ ಆ ಕಡೆ ಆಗ್ತಾನೆ, ಈ ಸೈಡ್ ಸ್ವಲ್ಪ ಬೇಗ ಗತ್ತಲೆ ಅನ್ಸ್ಬಿಡತ್ತೆ. ಇಲ್ಲಿ ಗುಡ್ಡಕ್ಕೆ ಬೆಂಕಿ ಬಿದ್ದಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಉರಿದೋಗ್ಬಿಟ್ಟಿದೆ. ಓಹೋ, ಸಖತ್ತಾಗಿ ಕಾಣ್ತಿದೆ. ಈಗ ಅಲ್ಲೊಂದು ಥರದ ತೋಟ ಇದೆ, ಅದನ್ನು ನೋಡಿದ್ರೆ ಹೊಟ್ಟೆ ಹೊಡೆಯುತ್ತೆ ನನಗೆ. ಅಂತಲ್ಲೊಂದು ತೋಟ ಇದ್ದಿದ್ದರೆ ಅಲ್ಲೆಲ್ಲ ಗುಡ್ಡ ಸುಟ್ಟೋಗಿದೆ ನೋಡಿ. ಅಲ್ಲಿ ಸುಟ್ಟೋಗಿದೆ, ಅಲ್ಲಿ ಸುಟ್ಟೋಗಿದೆ, ಆ ಗುಡ್ಡನೂ ಸುಟ್ಟೋಗಿದೆ. ಸಿಗುವ, ಬಾಯ್. ಇಲ್ಲ ಕೆಳಗೆ ಬೆಂಕಿ ಆಗಿತ್ತಂತ ಆರಿಸಿ ಬಂದಿದ್ದಾರೆ ಪಾಪ. ಕಾಪಾಡಪ್ಪ ತಂದೆ ಅಲ್ಲಪ್ಪ ಸ್ವಾಮಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಕೊಟ್ಟಿಗೆ ಹಾರಿಗೆ ಬಂದ್ವಿ. ಏನಾದರೂ ತಿನ್ನೋಣ ಬೇಡ ಗೊತ್ತಾಗ್ತಿಲ್ಲ ಅಂತ ಹಸು ಆಗ್ತಿಲ್ಲ. ಬೇಡ, ಮುಂದೋಗಿನ ಏನಾದರೂ ತಿನ್ನೋಣ. ಇಷ್ಟೊತ್ತು ಶೆಕೆ ಅಂತ ಒತ್ತಾಡ್ತಿದ್ದೆ, ಇವಾಗ ಚಳಿ ಸ್ಟಾರ್ಟ್ ಆಗಿದೆ. ಗಂಟೆ ಇವಾಗ 12:30 ಆಯಿತು. ಚಳಿ ಇತ್ತು ಅಂತ ಕ್ಲೀನಾಗಿ ಸಾಕಾಗಿದ್ದೀನಿ, ಮಾತಾಡೋಕ್ಕಾಗ್ತಿಲ್ಲ. ಆದರೆ ಇನ್ನೊಂದು 30 ಕಿಲೋಮೀಟರ್ ಇದೆ ಅಷ್ಟೇ. ಇವತ್ತು ತುಂಬ ಟೈಮ್ ತೊಗೊಂಡೆ ಅನ್ಸುತ್ತೆ. ಬೆಳಗ್ಗೆ ಒಂದು ಹತ್ರ 12 ಗಂಟೆಗೆ ಬಿಟ್ಟಿರೋದು. 420 ಕಿಲೋಮೀಟರ್ ರೈಡ್ ಅಷ್ಟೇ, 12 ಗಂಟೆ ಮೇಲೆ ತೊಗೊಂಡು. ಇವಾಗ ಆ್ಯಕ್ಚುಲ್ ಆಗಿ ಟಯರ್ಡ್ ಆಗಿದ್ದೀನಿ ಅಂತ. ನಿದ್ದೆ ಏನು ಬರ್ತಾ ಇಲ್ಲ, ಆದರೆ ಟಯರ್ಡ್ ಅಂತ ಆಗಿದ್ದೀನಿ. ಟೋಟಲಿ ರೌಂಡ್ ಟ್ರಿಪ್ ಮೈಸೂರು, ಮಡಿಕೇರಿ, ಮಂಗಳೂರು, ಮರವಂತೆ, ಮುರುಡೇಶ್ವರ, ಮತ್ತೆ ಆಗುಂಬೆ ಹೋಗಿ ಅಲ್ಲಿಂದ ಮತ್ತೆ ತೀರ್ಥಹಳ್ಳಿ, ಅಲ್ಲಿಂದ ಮತ್ತೆ ಆಗುಂಬೆ, ಮತ್ತೆ ಕಾರ್ಕಳ, ಚಾರ್ಮಡಿಯಿಂದ ಹಾಸನಿಂದ ಇಲ್ಲಿಗೆ ಟೋಟಲ್ 1100 ಕಿಲೋಮೀಟರ್ ಕವರ್ ಮಾಡ್ದಂಗೆ ಆಯಿತು. ತುಂಬ ಒಳ್ಳೆ ಮೆಮೊರೀಸ್ ಕಲೆಕ್ಟ್ ಆಯಿತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋ ಟೈಮು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.